ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಥರ ರೆಡಿ ಆಗಿದ್ದೀನಿ. ಹ್ಯಾಪಿ ಹಬ್ಬ. ಅಯ್ಯೋ ಥ್ಯಾಂಕ್ ಯು ಹೇಳಪ್ಪ. ಯಾಕೆ ಝೂಮಲ್ಲಿ ಇಲ್ಲ ಇದೇ ತಾನೇ ಸೌಂಡ್. ಸೊ ಗೈಸ್, ನಾನು ಗಣೇಶಂಗೆ ಹಾಕಕ್ಕೆ ಹಾರ ಮಾಡ್ತಾ ಇದ್ದೀನಿ. ಹೂವಿನ ಹಾರ ಅಲ್ಲ, ಇದು ಆಂಬುಡೆ ಮತ್ತು ಬೋಂಡದ್ದು ತೋರಿಸ್ತೀನಿ ಮಾಡಿಬಿಟ್ಟು. ಇಷ್ಟು ಮಾಡಲಾ? ಎರಡು ಗಣೇಶನ್ ನಡ್ಕೊಂಡಿರ್ಬೇಕಾ? ಸೊ ಗೈಸ್, ಹಾರ ರೆಡಿ ಆಯಿತು. ಇದನ್ನ ಹಾಕುವಾಗ ತೋರಿಸ್ತೀನಿ. ಈಗ ಹಾಕಲ್ಲ, ಆಮೇಲೆ ತೋರಿಸ್ತೀನಿ ನಾನು. ಯಶೆ ದುರ್ಗ ಉಗ್ರಾದ್ಯ ಪಾಲ್ವಿದ್ಯಾ ಅಪರಿತಂ ವಿಜ್ಞಂತಿ ಸತತಂ ವಿಜ್ಞಂತಮಾಶ್ರಯೇ. ಕರಿ ಅಲ್ಲೇ ಇದ್ದಾನೆ. ಇದು ನಾನು ಹೇಳ್ತಾನೆ ಸೈಡ್ ಆಗ್ನೇಯ ದಾನಂ ಚತುರ್ವಿಧ ಪದಪುರುಷಾರ್ಥ ಸಿದ್ಧರ್ಥಂ ಯಜ್ಞೋಪವೀತ ಯಜ್ಞೋಪವೀತಂ ಪರಮೋಪವೀತಂ ಪ್ರಜಾಪತಿ ಪ್ರಸಾದಂ ಪುರಸ್ತಾತ್ ಆಶ್ರಮಂ ಯಜ್ಞೋಪವೀತ ಫಲ
ಗಣೇಶ ಹಬ್ಬ ಬಂದರೆ ನನಗೆ ಫೇವ್ರೆಟ್ ಥಿಂಗ್ ಅಂದರೆ ಊಟ ಗೈಸ್. ಎಷ್ಟು ಥರ ಮಾಡಿರ್ತಾರೆ, ಕಾಯಿ ಕಡುಬು, ಉದ್ದಿನ ಕಡುಬು, ಮೋದಕ, ಅದೆಲ್ಲ ನಾನು ಆಮೇಲೆ ತೋರಿಸ್ತೀನಿ. ನಮ್ಮ ಮನೇಲಿ ಎಲ್ಲನೂ ಮಾಡಿಲ್ಲ, ಆದರೆ ಎಷ್ಟು ಮಾಡಿದ್ದಾರೆ ಅದನ್ನೆಲ್ಲ ತೋರಿಸ್ತೀನಿ ಆಮೇಲೆ. ಸೊ ಮೇನ್ ಥಿಂಗ್ ಗಣೇಶ ಹಬ್ಬ ಬಂದರೆ ಫುಡ್ ಎಷ್ಟು ಚೆನ್ನಾಗಿರುತ್ತೆ. ಹಬ್ಬ ಅಂದರೆ ಹಬ್ಬದ ಊಟನೇ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಇನ್ನೂ ಗಣೇಶ ಹಬ್ಬದಲ್ಲಂತೂ ಸಖತ್ತಾಗಿರುತ್ತೆ ಗೈಸ್. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಗಣೇಶ ನಿಮ್ಮ ಲೈಫಲ್ಲಿರೋ ವಿಘ್ನನೆಲ್ಲ ನಾಶ ಮಾಡಿ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಪ್ರೇ ಮಾಡ್ಕೋತೀನಿ. ನೀವು ಕೂಡ ನಿಮಗೆ ಹಾಗೂ ಎಲ್ರಿಗೂ ಸೇರಿಸಿ ಒಟ್ಟಿಗೆ ಪ್ರೇ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ. ಬೇಡ್ಕೋ ಸಂಪು, ನೆಕ್ಸ್ಟ್ ಇಯರ್ ಮದುವೆ ಆಗಲಿ, ಚೆನ್ನಾಗಿ ಮಾಡ್ತೀನಿ ಇನ್ನೂ ಹಬ್ಬನ ಅಂತ. 2 ಗೌರಿಗೆನಾ? ಲೋಟಸ್, ಗೌರಿಗೆ ಲೋಟಸ್. ಇದು ಗರ್ಕೆ ಇಡಬೇಕಲ್ವಾ? ಇನ್ನೂ ನಮ್ಮ ಮನೇಲಿ ಫುಲ್ ಪೂಜೆ ಆಗಿಲ್ಲ ಗೈಸ್, ಅರ್ಧ ಆಗಿದೆ, ಇನ್ನು ಅರ್ಧ ಮಾಡಬೇಕು. ಗಣೇಶ ಯಾಕೋ ಹೂನ ನಿಲ್ಸ್ಕೊಳಕ್ಕೆ ರೆಡಿನೇ ಇಲ್ಲ. ಸಮರ್ಪಯಾಮಿ. ಪಂಚಾಮೃತಸ್ಥಾನಾಂತರೆ ಶುದ್ಧೋದಕಸ್ಥಾನ ಸಮರ್ಪಯಾಮಿ. ಆಪ್ತಾಯ ಸುತಮೇತೆ ಆಪ್ತಾಯ ಸುತಮೇತೆ ವಿಷ್ಣುವಿಷ್ಣು ಭುವಾವಂದಂ ಶ್ರೀ ಪ್ರತಿವಿನಾಯಕ ತೀರ್ಥಾನ ಸಮರ್ಪಯಾಮಿ. ತೀರ್ಥಾನ ಸಮರ್ಪಯಾಮಿ. ತೀರ್ಥಾನಾಂತರೆ ಶುದ್ಧೋದಕಸ್ಥಾನ ಸಮರ್ಪಯಾಮಿ. प्रतिग्रामणो आल्लाटो जिष्णु हृदयोसि प्रतिविनायकाय नमः. प्रतिस्थानं समर्पयामि. प्रतिस्थानांतरे शुद्धोदकस्थानं समर्पयामि. उसका पास बहुत बड़ा बता, उसका पास मार्क्स है, नहीं चूड़ा किसी का नहीं है। तुपा दो योसी ತುಪ್ಪ ಅದೇ दो योसी दमसी नायोसी देवानां नामनांसि प्रतिविनायकाय नमः. आद्यस्थानं समर्पयामि. आदिस्थानांतरे शुद्धोदकस्थानं समर्पयामि. मधुवासा मुनिमहे गातुमिज्ञाय गातुमिज्ञोये प्रतिविनायकाय नमः. मधुस्नानं समर्पयामि. मधुस्नानं समर्पयामि. मधुस्नानांतरे शुद्धोदकस्थानं समर्पयामि. सकरस्नानं समर्पयामि. श्री प्रतिविनायकाय नमः. सकरस्नानं समर्पयामि. सकरस्नानांतरे शुद्धोदकस्थानं समर्पयामि. भगवते समर्पयामि. या प्रणीया पुष्पाया पुष्पड़ी सर्वमुड़ी कानि श्री प्रतिविनायकाय नमः. भगवते समर्पयामि. ಈಗ ತೊಳಿಬೇಕಲ್ಲ, ತೊಳಿಬೇಕಲ್ಲ ಆಗಲಿ ಅದೇ ಕಲರ್ ಏನ್ ಬೆಳ್ಳ ಕಾಣಿಸ್ತಾರೆ
ಗೊತ್ತಾ? ಯೋಯೋ ಬೈಟ್ಲೇಳಿ ನಿಮ್ಗಿಂತ ಅವಳೆ ಬೆಳಗಿರೋದು. ಮಾಡಿ ಮಾಡ್ಬಿಡಿ ಮಾಡಿ ಹಿಂದೆ ಕೆಮ್ಮು ಅನ್ಪೂರ್ಣೇಶ್ವರಿ ವೆಂಕಟರಾಮ ಆಸೆ ಮಾಡ್ತಾರೆ ಅಲ್ಲ ನನಗೆ ಬೇಡ, ನನಗೆ ಗೀತಗಿಂತ ಜಾಸ್ತಿ ಅಂದ್ರಲ್ಲ ನನ್ನ ಇದೆ ಇದೆ. ಕಥೆಗಳ ತೋರ್ತಾನೆ ಗಣಪತಿ ಸಂಪುಟದೊಳಗೆ ತುಂಬಿಲ್ಲ. ಪಕ್ಕ ಎಡೆ ಗಣೇಶ ಇದ್ದು ಕೃಷ್ಣ ಒಂದು ಗಣೇಶ ಎಡೆ ಗೊತ್ತು ಒಂದೇ ನೋಡಿ ಜಾಸ್ತಿ ಇಲ್ಲ ಅಲ್ಲೇ ಮುಂದೆ ಶಂಕ ನಾನು ಹೇಳ್ತಾ ಇದ್ದೀನಾ ಬಿಡಿ ಹೂ ಅಂತ ಹೇಳಿದ್ದು. ಬಿಡಿ ಬಿಡಿ ವೈಟ್ ये पूरे पूजे ಆಯ್ತು ಕಮ್ಮ ಏನಮ್ಮ नमः ओम श्री महाविद्याये नमः ओम श्रीमन्मकुटमंडिताय नमः ओम कल्याणाय नमः ओम करुणारससागराय नमः ओम कमलाराध्याय नमः ओम करिप्रभृति संसेव्याय नमः ओम कमलासन संस्तुताय नमः ओम अंबिकाय नमः ओम अनेक सौभाग्यदात्रे नमः ओम आनंद विग्रहाय नमः ओम ईशत्रय विमुक्ताय नमः ओम मृत्सर्वरूपवासिन्ये नमः ओम आद्यन्तरिताय नमः ओम अनेक कोटि वस्त्र वल्लभाय नमः ओम ईश्वरोत्संगं विलयाय नमः ओम इति बाल विनाशिनी नमः ओम इंदिरारति संसेवाय नमः ओम ईश्वरार्थ शरीरिणी नमः ओम लक्षात्रूपाय नमः ओम लक्ष्मीश ब्रह्मण शामर पूजिताय नमः ओम उत्पाद्य दिव्य निरुक्ताय नमः ओम विद्यापतिपादिनी नमः ओम ऊर्ध्वलोक प्रदात्ये नमः ओम हानि बुद्धि विवर्जिताय नमः ओम सर्वेश्वरीय नमः ओम सर्वज्ञाय नमः ओम गुरुमूर्ति स्वरूपिण्ये नमः ओम समस्त प्राणिनिलयाय नमः ओम सर्वमंगलाय नमः ओम सर्वलोक सुंदरिये नमः ओम कामाक्षी नमः ओम कामदात्रे नमः ओम कामेशान्तिवासिनी नमः ओम हरदेवाय नमः देहाय नमः ओम कलहारभूषणाय नमः ओम हरिगोचराय नमः ओम ललिताय नमः ओम लाकिनी सेव्याय नमः ओम ह्रींकारापद्मलयाय नमः ओम ह्रींकारवर्णकौस्तुभाय नमः ओम समस्तलोकजननी नमः ओम सर्वभूतेश्वर्ये नमः ओम करीन्द्ररूढसंसेवाय नमः ओम कमलेशसौधर्ये नमः ओम कष्टदारिद्र्यशमन्ये नमः ओम लक्ष्यगाघोषाध्याय नमः ओम ह्रींकारलक्ष्मिताय नमः ओम विकाक्षर्ये नमः ओम एकरूपाय नमः ओम ऐश्वर्यप्रदायिनी नमः ओम ओंकारवर्णनिलयाय नमः ओम औदार्याधिपदाय नमः ओम गायत्र्ये नमः ओम गिरिजाकन्याय नमः ओम गूढार्थबोधिन्ये नमः ओम चन्द्रशेखरार्धन्ये नमः ओम चूड़ामणि विभूषिताय नमः ओम दारी टपका पुण्यगा भेटकी कुसुमार्चिताय नमः ओम तन्मज्जाय नमः ओम दानवे मध्य संवृत्ये नमः ओम धीरलक्ष्मी नमः ओम सुधर्म परसंसेवाय नमः ओम धर्माध्याविद्याय नमः ओम नारायणाय नमः ओम नामरूप विवर्जिताय नमः ओम अपराजिताय नमः ओम परमानंदरूपाय नमः ओम परमानंदाय नमः ओम पाशांशभय वरविलक सत्कर पल्लवाय नमः ओम पुराण पुरुष सेवाय नमः ओम पुष्पमाप विराजिताय नमः ओम फणीन्द्र रत्न शोभराय शोभाग्याय नमः ओम बदरीपुर निवासिने नमः ओम बालाय नमः ओम विक्रम संस्थाय नमः ओम दिग्वस्ते नमः ओम विलोकपूजिताय नमः ओम दिव्यचक्र कनिलयाय नमः ओम भवान्य दवानाय नमः ओम भवान्ये नमः ओम भवरज्ञे नमः ओम भवदेहाब्दधारिणे नमः ओम भक्तसेव्याय नमः ओम भक्तरम्याय नमः ओम भाग्यवृद्धिप्रदायिने नमः ओम बुद्धिदात्रे नमः ओम भैरवाली संप्रदाय नमः ओम श्री महेश्वरी नमः ओम सर्वेष्ठाय नमः ओम महादेवी नमः ओम त्रिपुरसुंदरी नमः ओम मुक्तिदात्रे नमः ओम राजेश्वरी रूपाय नमः ओम विद्याप्रदायिने नमः ओम भावरूपाय नमः ओम विष्णुमोहिनी नमः ओम शांतये नमः ओम शक्तिसंप्रति नमः ओम त्रिपुराय नमः ओम त्रिपुरेश्वरी नमः ओम श्री शारद संसेवाय नमः श्री मत्सिंहासनेश्वराय नमः ओम मन्मुनीन्द्र संसेवाय नमः ओम अन्नमारनायकाय नमः ओम श्री राजराजेश्वरी नमः ओम श्री स्वर्णगौरी नमः इति श्री गौरी अष्टोत्तर शतनामावली संपूर्णम्
ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ಬೇಕು. ಶರೀರೆ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಳೇಬರೆ ಔಷಧಿ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣ. ಶರೀರೆ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಳೇಬರೆ ಔಷಧಿ ಜಾಹ್ನವಿ ತೋಯಂ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಶ್ರೀ ಗೋವಿಂದಾಯ ನಮೋ ನಮಃ. ನಮ್ಮನೆ ಪೂಜೆ ಎಲ್ಲ ಮುಗೀತು ಗೈಸ್. ಇನ್ನೇನಿದ್ರು ಚೆನ್ನಾಗಿ ಹಬ್ಬದೂಟ ಬ್ಯಾಟಿಂಗ್ ಮಾಡೋದೆ. ನನ್ನ ವಾಯ್ಸ್ ಅಂತೂ ಫಸ್ಟು ನಿಮ್ಗೆ ಕೇಳಿಸ್ಕೊಳಕ್ಕೆ ಆಗ್ತಾಯಿಲ್ಲ ಅಂತ ನನಗೆ ಗೊತ್ತು. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ಇದು ಬಂದು ಸೆಕೆಂಡ್ ಔಟ್ಫಿಟ್. ಇವಾಗ ಏನೂ ಇಲ್ಲ, ಜಸ್ಟ್ ಕತೆ ಓದಬೇಕು. ಯಾವಾಗ ಮೇಲೆ ಸಂಜೆ ಹೋಗಿ ಕತೆ ಓದೋದು. ಸೊ ಕತೆ ಓದಬೇಕು, ಆಮೇಲೆ ಗಣಪತಿ ಬಿಡೋದಷ್ಟೇ. ಬಟ್ ತುಂಬ ಅರ್ಜೆಂಟ್ ಕೆಲಸ ಇದೆ. ಏನು ಅಂತ ಅಂದರೆ, ನಾನು ಮತ್ತೆ ಮನೆ ಕುಂಕುಮಕ್ಕೆ ಹೋಗಬೇಕು. ಕುಂಕುಮಕ್ಕೆ ಹೋಗ್ಬಿಟ್ಟು ಬಂದು ಪ್ಯಾಕಿಂಗ್ ಮಾಡಬೇಕು. ಯಾಕೆ ಅಂತ ಅಂದರೆ, ನಾಳೆ 2 ಡೇಸ್ ಟ್ರಿಪ್ ಹೋಗ್ತಾಯಿದ್ದೀವಿ. ನಾನು ಮತ್ತು ನಮ್ಮ ಅಕ್ಕ, ಕಸಿನ್. ಬಾ ಯಾರ ಜೊತೆ ನಾವು ಟ್ರಿಪ್ ಹೋಗ್ತಾಯಿರೋದು ಹೇಳು. ಯಾರ ಜೊತೆ ಹೋಗ್ತಾಯಿರೋದು ಇವಾಗ ಗೊತ್ತು. ಬ್ಲಾಗ್ ಪಾರ್ಟ್ 2 ಅದಾ? ಪಾರ್ಟ್ 2 ಅಂತ ಯಾರು ಹಾಕ್ತಾರ? ನೆಕ್ಸ್ಟ್ ವ್ಲಾಗ್ ಅದು. ಅದೇ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ಅಂದರೆ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಮಾಡ್ತೀನಿ ಅಂತ. ಬಟ್ ನೋಡಿ ಗೈಸ್, ಇರೋದು ನನ್ನಿಂತ ಕುಳ್ಳಿಡಿಸು ಇಷ್ಟು ಬಂದು ಹಿಂಗೆ ನನ್ನ ಮೇಲೆ ಕೈ ಹಾಕೋತಾ ಇದ್ದೀನಿ. ಬೈ, ಯಾಕೆ ಹಿಂಗೆ? ಸರಿ ಹೇಳು, ನಾವು ಟ್ರಿಪ್ ಯಾರ ಜೊತೆ ಹೋಗ್ತಾ ಇರೋದು ಎಲ್ಲ ಈಗಲೇ ಹೇಳ್ಬೇಕಾ? ಸರಿ ಗೈಸ್, ನಮಗೂ ಫುಲ್ ಗೊತ್ತಿಲ್ಲ ಕರೆಕ್ಟಾಗಿ ಟ್ರಿಪ್ ಹೋಗ್ತಾ ಇದ್ವಿ ಅಂತ ಗೊತ್ತು. ಸೊ ಗಣಪತಿ ಹಬ್ಬ ಇರೋದ್ರಿಂದ ಕುಂಕುಮಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಅತ್ತೆ ಮನೆಗೆ ಹೋಗ್ಬೇಕು. ಹೋಗ್ಬಿಟ್ಟು ಬಂದು ಪ್ಯಾಕಿಂಗ್ ಆ್ಯಕ್ಚುಲಿ ನೆನ್ನೆನೇ ಮಾಡಿದ್ದೀವಿ, ಆದರೆ ಅದು ಸರಿ ಇಲ್ಲ. ಎಷ್ಟೊಂದು ಚೇಂಜಸ್ ಇರೋದ್ರಿಂದ ನಂದೇನು ಚೇಂಜಸ್ ಇಲ್ಲ. ನಂದು ಗೈಸ್ ಇನ್ನೂ ಒಂದು ಸೆಟ್ ಬಟ್ಟೆ ತೊಗೋಬೇಕು. ಲಾಸ್ಟ್ ಮೂಮೆಂಟ್ ಪ್ಯಾಕಿಂಗು ಯಾವಾಗಲೂ ಅಷ್ಟೇ. ಸೊ ಅದೊಂದು ಚೂರು ಗೈಸ್, ಅದೊಂದು ಎತ್ತಿಟ್ಕೋಬೇಕು. ಅದರಿಂದ ಬೇಗ ಹೋಗಿ ಬಂದು ಕುಂಕುಮಕ್ಕೆ ಹೋಗಿ ಬಂದಾದಮೇಲೆ ನಮ್ಮ ಮನೇಲಿ ಗಣಪತಿ ಬಿಡಬೇಕು. ಗಣಪತಿ ಬಿಟ್ಟು ಆಮೇಲೆ ಊಟ ಮಾಡಿ ಮಲಗಿಬಿಟ್ರೆ ನಾಳೆ ಬೆಳಗ್ಗೆ ಬೇಗ ಹೋಗಬೇಕು ಗೈಸ್. ಅದಕ್ಕೆ ಸೊ ನೆಕ್ಸ್ಟ್ ತೋರಿಸ್ತೀನಿ ಏನೇನು ಆಗುತ್ತೆ ಅಂದರೆ, ಏನಿಲ್ಲ, ಜಸ್ಟ್ ನೈವೇದ್ಯ ಮಾಡಿ ಗಣೇಶ ಬಿಡೋದು, ಕತೆ ಓದೋದು. ಕತೆ ಓದೋದೇನು ತೋರಿಸಲ್ಲ, ಅದೇನಕ್ಕೆ ನೀವು ನಿಮ್ಮ ಮನೇಲಿ ಕತೆ ಓದಿರ್ತೀರ ಅಂತ ಗೊತ್ತು. ನೋಡಿ ಗೈಸ್, ಹಿಂದೆ ಡಿಸ್ಟರ್ಬ್ ಮಾಡೋದು ಏನಂತ ಅಂದರೆ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೇ ಹೇಳಿಲ್ಲ. ನಾವೇನು ದೊಡ್ಡ ಟ್ರಿಪ್ ಹೋಗ್ತಾ ಇಲ್ಲ. ಇರೋ ಒಂದು ನಿಮಿಷ, ನಾವೇನು ದೊಡ್ಡ ಟ್ರಿಪ್ ಹೋಗ್ತಾ ಇಲ್ಲ ಗೈಸ್. ಇಲ್ಲೇ ಸುತ್ತಮುತ್ತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳ ಗೈಸ್ ನೋಡಿ ಇವಳ, ಧರ್ಮಸ್ಥಳ, ಸೌತಡ್ಕ, ಉಡುಪಿ, ಇನ್ನೆಲ್ಲಿ ಹೋಗ್ತಾ ಇದ್ದೀವಿ. ಇನ್ನೂ ಒಂದೆರಡು ಅಲ್ಲೇ ಸುತ್ತಮುತ್ತ ಇರುತ್ತಲ್ಲ ಅದು. ಹೇಳ್ತಾ ಇಲ್ಲ. ಯಾಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ತಾನೇ? ಉಡುಪಿಗೆ ಹೋಗ್ತಾ ಇದ್ದೀವಲ್ವಾ? ಹೋಗ್ತೀವಿ. ಸುಬ್ರಹ್ಮಣ್ಯಕ್ಕ, ಸೌತಡ್ಕಕ್ಕೆ ಹೋಗ್ತೀವಿ. ಯಾರು ಹೇಳಿದ್ರು? ಮೊನ್ನೆ ಹೇಳಿದ್ರಲ್ಲ, ಗೊತ್ತಿಲ್ಲ ಗೈಸ್. ನಾಳೆ ಸಮಾಧಾನನಾ? ಹೋಗು ಹಿಂಗೆ ಗೈಸ್, ಡಿಸ್ಟರ್ಬೆನ್ಸ್. ನಾಳೆ ಒಂದು 6 o'clock ನಮ್ಮ ಮನೆಯಿಂದ ಹೊರಡೋದು. ಸೊ ನಾಳೆ ಆ ವ್ಲಾಗ್ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಶೂಟ್ ಮಾಡ್ತಾಳೆ, ಇಲ್ಲ ಅಂದರೆ ಮಾಡೋದು. ಗೈಸ್ ಏನು ಗೊತ್ತಾ, ಹುಷಾರೇ ಇಲ್ಲ ಗೈಸ್. ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಫುಲ್ ಮಲಗಿಬಿಟ್ಟಿರ್ತೀನಿ. ಆ ಥರ ಹುಷಾರು ತಪ್ಪಿಬಿಟ್ಟಿರುತ್ತೆ. ಆಲ್ಮೋಸ್ಟ್ ಎಷ್ಟು ಗೊತ್ತಾ ಗೈಸ್, ಒಂದು 5 ವ್ಲಾಗು ಹಂಗೆ ಆಗಿದೆ ನಂದು. ಶೂಟ್ ಮಾಡಿದ್ದೀನಿ, ಎಂಡ್ ಮಾಡಿಲ್ಲ, ಫುಲ್ ಹುಷಾರು ತಪ್ಪೋದು, ಕರೆಕ್ಟಾಗಿ ಎಡಿಟ್ ಮಾಡೋಕ್ಕಾಗಿಲ್ಲ, ಬರೀ ಇದೇ ಥರ ಆಗ್ಬಿಟ್ಟಿದೆ ಗೈಸ್. 5-6 ವ್ಲಾಗ್ ಅಂತೂ 5-6 ವ್ಲಾಗ್ ಅಂತೂ ಹಂಗೆ ವೇಸ್ಟ್ ಆಗಿದೆ.
ಅದನ್ನು ಹಂಗೆ ಬಿಟ್ಟಿದ್ದೀನಿ ಅದಕ್ಕೆ. ಸೊ ನೋಡೋಣ ಹೆಂಗಾಗುತ್ತೆ ಹಂಗೆ. ಈಗ ನೋಡಿ ಇವತ್ತು ಶೂಟ್ ಮಾಡ್ತೈತೆ, ನನಗೆ ಗೊತ್ತಿಲ್ಲ ಇವತ್ತು ಫುಲ್ ವ್ಲಾಗ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಆ ಥರ ಅದು ಆ ದಿನ ಕಂಪ್ಲೀಟ್ ಮಾಡಾದ್ಮೇಲೆ ಗೆಸ್ ಮಾಡೋಕ್ಕಾಗೋದು ಆಗುತ್ತೆ ಆಗಲ್ಲ ಅಂತ. ಸೊ ಫಸ್ಟ್ ಟೈಮ್ ಗಣಪತಿ ಹಬ್ಬ ವ್ಲಾಗ್ ಮಾಡಿದ್ದೀನಿ. ಈ ಸಲ ನಾವು ತುಂಬ ಸಿಂಪಲಾಗಿ ಮಾಡಿದ್ದು, ಆ್ಯಕ್ಚುಲಿ ಗ್ರ್ಯಾಂಡಾಗಿ ಮಾಡಿಲ್ಲ. ಅದನ್ನೇ ಶೂಟ್ ಮಾಡಿದ್ದೀನಿ. ಸೊ ಅದನ್ನೇ ಹಾಕ್ತೀನಿ. ಮತ್ತು ಕೇಳೋ ಟೈಮು ಗೈಸೀಗ ಇದನ್ನ ಹಿಂಗೆ ಹಿಡ್ಕೊಂಡು ಕಥೆನ ಕೇಳಿ ಕತೆ ಮುಗ್ದಾದ್ಮೇಲೆ ದೇವರಿಗೆ ಹಾಕಿ ನಮಸ್ಕಾರ ಮಾಡೋದು. ಸೊ ಈಗ ಕತೆ ಓದೋ ಟೈಮ್. ಕತೆ ಮುಗೀತು ಗೈಸ್, ಈಗ ನೈವೇದ್ಯ ಮಾಡ್ತಾಯಿದ್ದೀವಿ. ಹಾಲು ಆಮೇಲೆ ಕಾಯಿ ಕಡುಬು ಈಗ ನೈವೇದ್ಯಕ್ಕೆ. ಮಂಗಳಾರತಿ ಕಾಸಾಕ್ತೇನಾ ರಕ್ಷಿತ ತಗೋತಾಳ ಅಂತ ಹೆಣ್ಮಕ್ಳು ತಲೆಗೆ ಎಲ್ಲಿಗೆ ಅನ್ಕೋಬೇಕು. ಕೂರಲ್ಲ ಅದು ತಗೋಬೇಕಲ್ಲ ಒಬ್ರು. ಹ್ಞೂ ತರ್ತೀನಿ. ತಂದ್ಕೊಡ್ಲಾ? ಲೈಟ್ ಹಾಕಿದೆ. ಲೈಟ್ ಹಾಕಿದೀನಿ ಕಣ. ಇನ್ನೊಂದು ಹಾಕ್ತಕ್ಕ. ಸದಾ ಪಶ್ಯತಿ ಸೂರ್ಯಾಃ ದೀರ್ಘಚಕ್ರಾಧಾತಂ ತದ್ವಿಪ್ರಾಸೋ ವಿಪನ್ಯೋ ಭಗವಾನ್ ತದ್ವಿಂದ್ರೇ ವಿಷ್ಣೋರೆ ಪರಮಂ ಪದಂ. ಕರ್ಪೂರನಿರಾಂಜನ ಸಮರ್ಪಯಾಮಿ. ಕರ್ಪೂರನಿರಾಂಜನಾಂತೆ ಆಚಮನಂ ಸಮರ್ಪಯಾಮಿ. ಆಚಮನಾಂತೆ ಪುಷ್ಪಾನ್ ಸಮರ್ಪಯಾಮಿ. ಸಮಸ್ತೋಪಚಾರ ರಾಜೋಪಚಾರ ದೇವೋಪಚಾರ ಪೂಜಾಂ ಸಮರ್ಪಯಾಮಿ. ಪ್ರಾರ್ಥನಂ ಸಮರ್ಪಯಾಮಿ. ಗಣಪತಿ ಬಪ್ಪ. ಚೆನ್ನಾಗಿ ಇಳಿ ತೆಗೆದ್ಬಿಟ್ಟು ಹೊಡೆದ್ಬಿಡಿ. ಹಾಂ, ಇದರಲ್ಲಿ ಈಗ ಗಣೇಶ ಬಿಟ್ಟಿದ್ದು ನೀರು ಇಟ್ಟಿದ್ದೀವಿ. ಇದನ್ನು ಗಂಗೆ ಅಂತ ಕರಿತೀವಿ. ಸೊ ಗಂಗೆ ಪೂಜೆ ಮಾಡ್ತಾ ಇದ್ದೀವಿ. ಈಗ ಕುಂಕುಮಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅತ್ತೆ ಮನೆ. ನಮ್ಮ ಅತ್ತೆ ಮನೆ ಹತ್ರ ಬಂದಿದ್ವಿ. ಎಷ್ಟು ಸಖತ್ತಾಗಿ ಕೂರಿಸಿದ್ದಾರೆ ಗೊತ್ತಾ ಗೈಸ್. ಗಣೇಶನ ರೋಡು ಪೂರ್ತಿ ಲೈಟ್ ಹಾಕಿ ದೊಡ್ಡ ಗಣೇಶ ಕೂರಿಸಿದ್ದಾರೆ. ನಮ್ಮ
ನಮ್ಮನೆ ಹಬ್ಬ ಮುಗ್ದೇ ಹೋಯ್ತು ಗೈಸ್. ಅವತ್ತಿಂದ ಗಣೇಶ ಹಬ್ಬ ಅಂತಿದೆ, ನೋಡಿದ್ರೆ ಗಣೇಶ ಹಬ್ಬನೇ ಮುಗ್ದೋಯ್ತು. ನಾನು ಹುಷಾರು ಬೇರೆ ಇಲ್ಲ, ಏನು ಮಾಡ್ತೀನೋ ಹಬ್ಬದಲ್ಲಿ ಅಂದ್ಕೊಂಡಿದ್ದೆ. ಹೆಂಗೋ ಬೇರೆ ಹಬ್ಬ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಮ್ಯಾನೇಜಬಲ್ ಆಗಿತ್ತು. ಸೊ ಇದು ನಮ್ಮ ಮನೆಯ ಹಬ್ಬ ಆಗಿತ್ತು. ಈಗ ಬೇಗ ಹೋಗಿ ನಾನು ಪ್ಯಾಕ್ ಮಾಡಿಕೊಂಡು ಊಟ ಮಾಡಿಕೊಂಡು ಮಲ್ಕೋಬೇಕು ಗೈಸ್. ಟೈಮ್ 10 ಗಂಟೆ, ಈಗ ಸುಸ್ತಾಯಿತು ಗೈಸ್. ಸೊ ಎಲ್ಲ ಮುಗೀತು ನಮ್ಮನೆ ಹಬ್ಬ. ಗಣೇಶನ್ನು ಬಿಟ್ಟಾಯಿತು, ಗೌರಿನೂ ಬಿಟ್ಟಾಯಿತು, ಗಂಗೆನೂ ತಂದಾಯಿತು. ಇನ್ನೇನಿದ್ರು ನಾವು ನೆಕ್ಸ್ಟ್ ಇಯರಲ್ಲಿ ಗಣೇಶನ ಕೂಡಿಸ್ಬೇಕು. ನೆಕ್ಸ್ಟ್ ಇಯರ್ ನಾನು ಗಣೇಶನ ಮೀಟ್ ಮಾಡೋದು. So that's it for today's vlog. If you like this video, don't forget to like, share, comment, subscribe ಮಾಡಿ, ಸಪೋರ್ಟ್ ಮಾಡಿ. ಲವ್